ಹಾರ್ಟ್ ಅಟ್ಯಾಕ್ಗೆ ಮುಂದುವರಿದ ಸರಣಿ ಸಾವು. ಕಲಬುರಗಿ, ಬೆಳಗಾವಿಯಲ್ಲೂ ಹೃದಯಾಘಾತಕ್ಕೆ ಮರಣ. ಕೋವಿಡ್ ವ್ಯಾಕ್ಸಿನ್ನಿಂದ ಹೃದಯಾಘಾತ ಹೆಚ್ಚಾಯ್ತಾ? ಕೋವಿಡ್ಗೂ ಹೃದಯಾಘಾತಕ್ಕೂ ಸಂಬಂಧ ಇದೆಯಾ? ಸೋಮವಾರ ಸರ್ಕಾರಕ್ಕೆ ವರದಿ ಸಲ್ಲಿಸೋಕೆ ಮುಂದಾದ ತಾಂತ್ರಿಕ ಸಮಿತಿ ತಂಡ. ಹಾಸನದಲ್ಲಿ ಹೆಚ್ಚಿದ ಹೃದಯಾಘಾತಕ್ಕೆ ಸಾವು. ಇನ್ನು ಜಿಲ್ಲೆಯತ್ತ ಸುಳಿಯದ ಜಿಲ್ಲಾ ಉಸ್ತುವಾರಿ ಸಚಿವ ರಶ್ಮಿಕಾ ಮಂದಣ್ಣ ವಿರುದ್ಧ ಕನ್ನಡಿಗರು ಕೆಂಡ. ಅಂಥ ಮಾತು ಏನ್ ಹೇಳಿದ್ರು ಕಾಂಟ್ರವರ್ಸಿ ಕ್ವೀನ್? ಆತನ ಮೊಬೈಲ್ನಲ್ಲಿತ್ತು ರಾಜಕಾರಣಿಯ ಅಶ್ಲೀಲ ವಿಡಿಯೋ. ಪ್ರೀತಿಗಾಗಿ ಶಿಕ್ಷಕಿಯನ್ನೇ ಕೊಂದ ದುರುಳ. ಈ ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಹಾರ್ಟ್ ಅಟ್ಯಾಕ್ ಅಂದ್ರೆ ಜನರು ಬೆಚ್ಚಿ ಬೀಳುವಂತಾಗಿದೆ. ಎಲ್ಲ ಮೆಡಿಕಲ್ ರಿಪೋರ್ಟ್ ನಾರ್ಮಲ್ ಇದ್ರು, ಜಿಮ್ಗೆ ಹೋಗಿ ಫಿಟ್ ಅಂಡ್ ಫೈನ್ ಆಗಿದ್ರು ಜನರು ಹಾರ್ಟ್ ಅಟ್ಯಾಕಿಗೆ ಬಲಿಯಾಗ್ತಿದ್ದಾರೆ. ಹಾರ್ಟ್ ಅಟ್ಯಾಕ್ನಿಂದ ಕರ್ತವ್ಯ ನಿರತ ಎಎಸ್ಐ ಮೃತಪಟ್ಟಿದ್ದಾರೆ. ಲಕ್ಷ್ಮೀದೇವಿ ಜಾತ್ರೆಯ ಬಂದೋಬಸ್ತ್ಗೆ ಬಂದಿದ್ದ ಎಎಸ್ಐ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಗೋಕಾಕ ನಗರದಲ್ಲಿ ನಡೆದಿದೆ. ಹುಬ್ಬಳ್ಳಿಯ ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ 56 ವರ್ಷದ ಎಲ್ಜೆ ಮೀರಾ ನಾಯಕ್ ಹಾರ್ಟ್ ಅಟ್ಯಾಕ್ನಿಂದ ಮೃತಪಟ್ಟಿದ್ದಾರೆ. ಮೀರಾ ನಾಯಕ್ ಸಾವಿಗೆ ಎಸ್ಪಿ ಭೀಮಾಶಂಕರ್ ಗುಳೇದ್ ಸೇರಿ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಟ್ರಕ್ನಲ್ಲಿ ಮಲಗಿದ್ದ ವೇಳೆಯೇ ಚಾಲಕ ತೀವ್ರ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಗಾಣಗಾಪುರದಲ್ಲಿ ಘಟನೆ ನಡೆದಿದ್ದು, ಬಿಹಾರ ಮೂಲದ 47 ವರ್ಷದ ಬೀರೇಂದ್ರ ಸಿಂಗ್ ಚೌಧರಿ ಸಾವನ್ನಪ್ಪಿದ್ದಾರೆ. ಇನ್ನು ಬೆಂಗಳೂರಿನ ಶಾಂತಿನಗರದ ಕೋರ್ಟ್ಗೆ ಬಂದಿದ್ದಂತಹ 60 ವರ್ಷದ ಚಿನ್ನಾರಿಗೌಡ ಎಂಬುವರು ಹಾರ್ಟ್ ಅಟ್ಯಾಕ್ನಿಂದ ಕುಸಿದು ಬಿದ್ದಿದ್ದಾರೆ. ತಕ್ಷಣವೇ ಜಯದೇವ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ರು ಫಲಿಸದೆ ಮೃತಪಟ್ಟಿದ್ದಾರೆ. ರಾಜ್ಯದಲ್ಲಿ ಹೆಚ್ಚಾಗಿ ಯುವಕರಲ್ಲಿಯೇ ಹೃದಯ ಸಂಬಂಧಿ ಕಾಯಿಲೆಗಳು ಕಾಣಿಸ್ತಾ ಇದೆ. ಹೀಗಾಗಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಕಾರಣ ಏನು, ಕ್ರಮ ಏನು ಅನ್ನೋದರ ಬಗ್ಗೆ ಜಯದೇವ ನಿರ್ದೇಶಕರ ನೇತೃತ್ವದ ತಜ್ಞರ ಸಮಿತಿ ವರದಿ ತಯಾರಿಸಿದೆ. ಈ ಸಮಿತಿ ಒಟ್ಟು 250 ಮಂದಿಯನ್ನು ತಪಾಸಣೆಗೊಳಪಡಿಸಿದ್ದು ವರದಿಯನ್ನು ರೆಡಿ ಮಾಡಿದೆ. ಈ ವರದಿಯನ್ನು ಸೋಮವಾರ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗುತ್ತೆ. ಇನ್ನು ತನಿಖೆಯಲ್ಲಿ ಕೋವಿಡ್ ಲಸಿಕೆ ಹೃದಯಾಘಾತಕ್ಕೆ ಕಾರಣ ಅಲ್ಲ ಅನ್ನೋದು ಗೊತ್ತಾಗಿದೆ. ಇನ್ನು ಯುವಕರ ಹಠಾತ್ ಹಾರ್ಟ್ ಅಟ್ಯಾಕಿಗೆ ಕೋವಿಡ್ ಲಸಿಕೆಯೇ ಕಾರಣ ಅಂತೇಳಿ ಸಾರ್ವಜನಿಕವಾಗಿ ಚರ್ಚೆ ಆಗ್ತಿದೆ. ಈ ಕುರಿತು ಸಂಸದ ಹಾಗೂ ಹೃದ್ರೋಗ ತಜ್ಞ ಡಾಕ್ಟರ್ ಮಂಜುನಾಥ್ ಮಾತನಾಡಿದ್ದು, ಲಸಿಕೆ ಹಾರ್ಟ್ ಅಟ್ಯಾಕಿಗೆ ಕಾರಣವಲ್ಲ, ವಾಯು ಮಾಲಿನ್ಯ ಸಹ ಹಾರ್ಟ್ ಅಟ್ಯಾಕಿಗೆ ಕಾರಣವಾಗಿರಬಹುದು. ಹಾರ್ಟ್ ಅಟ್ಯಾಕ್ ಬಗ್ಗೆ ಹೊಸ ಸಂಶೋಧನೆ ಮಾಡುವ ಅವಶ್ಯಕತೆ ಇದೆ ಅಂತ ತಿಳಿಸಿದ್ದಾರೆ. ಕೋವಿಡ್ ಲಸಿಕೆ ಈ ಕೋವಿಡ್ ಸೋಂಕಿಗೆ ಒಂದು ಸಂಜೀವನಿ ಇದ್ದಾಗೆ. ಇದರ ಬಗ್ಗೆ ಯಾವುದೇ ವಿವಾದನೆ ಬೇಕಿಲ್ಲ. ಈ ಕೋವಿಡ್ ಲಸಿಕೆಗೂ ಮತ್ತು ಈ ಹೃದಯಾಘಾತಕ್ಕೂ ಯಾವುದೇ ಒಂದು ಸಂಬಂಧ ಇಲ್ಲ ಅಂತ ಇದ್ರ ಬಗ್ಗೆ ಬಹಳ ವಿವರಣವಾಗಿ ಹೇಳಿದ್ದಾರೆ. ಇನ್ನೊಂದು ಕೆಲವು 20%, 15% ಈ ಹೃದಯಾಘಾತ ಆದವರಲ್ಲಿ ಯಾವುದೇ ನಿಖರವಾದಂಥ ಕಾರಣ ಗೊತ್ತಾಗ್ತಾ ಇಲ್ಲ. ಇವನ್ ವಾಯು ಮಾಲಿನ್ಯ ಕೂಡ ಒಂದು ಹೃದಯಾಘಾತಕ್ಕೆ ಕಾರಣ ಅಂತ ಹಲವಾರು ಅಧ್ಯಯನಗಳು ಹೇಳ್ತಾ ಇದೆ. ಹೃದಯಾಘಾತದ ಸರಣಿ ಸಾವುಗಳು ಆರಂಭವಾಗಿರೋದೇ ಹಾಸನ ಜಿಲ್ಲೆಯಲ್ಲಿ. 44 ದಿನಗಳಲ್ಲಿ ಹೃದಯಾಘಾತಕ್ಕೆ 35 ಬಲಿಯಾಗಿದ್ದಾರೆ. 20 ವರ್ಷದೊಳಗಿನ 4 ಜನ, 50 ವರ್ಷದೊಳಗಿನ 16 ಜನರು, 50 ವರ್ಷ ಮೇಲ್ಪಟ್ಟ 15 ಜನರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಸತತ 1.5 ತಿಂಗಳಿನಿಂದ ಸರಣಿ ಹೃದಯಾಘಾತದ ಸಾವುಗಳು ಸಂಭವಿಸ್ತಾ ಇದ್ರು ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣ ಮಾತ್ರ ಜಿಲ್ಲೆಯತ್ತ ಸುಳಿದಿಲ್ಲ. ಇದು ಜನರ ಆಕ್ರೋಶಕ್ಕೂ ಕಾರಣವಾಗಿದೆ. ಹೃದ್ರೋಗ ಒಳಗೊಂಡ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಕಾಮಗಾರಿ ನೆನೆಗುದ್ದಿಗೆ ಬಿದ್ದಿದೆ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡದ ಕಾಮಗಾರಿ ಬಹುತೇಕ ಮುಗಿದಿದೆ. ಆದರೆ ಅಂತಿಮ ಹಂತದ ಕಾಮಗಾರಿಗೆ 9 ಕೋಟಿ ಬೇಕಾಗಿದೆ. ಹಾಸನ ವೈದ್ಯಕೀಯ ಸಂಸ್ಥೆ ಪ್ರಸ್ತಾಪ ಕೊಟ್ಟರೂ ಸರ್ಕಾರ ಮಾತ್ರ ಇದುವರೆಗೂ ಹಣ ಬಿಡುಗಡೆ ಮಾಡಿಲ್ಲ. ಇದರಿಂದ ಜಿಲ್ಲೆಯ ಜನರ ಪಾಲಿಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅನ್ನೋದು ಮರೀಚಿಕೆಯಾಗಿದೆ. ನಾವು ದೃಶ್ಯದಲ್ಲಿ ಗಮನಿಸಬಹುದು, ಇದು ಹಾಸನ ನಗರದ ಆರ್ಸಿ ರಸ್ತೆಯಲ್ಲಿ ನಿರ್ಮಾಣವಾಗಿರತಕ್ಕಂತಹ ನೂತನವಾದ ಹೃದ್ರೋಗ ಹಾಗೂ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ. ಸುಮಾರು 55 ಕೋಟಿ ರು ವೆಚ್ಚದಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಇನ್ನ 9 ಕೋಟಿ ಹಣ ಇದಕ್ಕೆ ಅಂತಿಮ ಹಂತದ ಕಾಮಗಾರಿಗಾಗಿ ಬೇಕಾಗಿದೆ. ಲೈಟಿಂಗ್ ಇರ್ಬೋದು, ಗೇಟ್ಗಳ ಅಳವಡಿಕೆ ಇರ್ಬೋದು, ಲಿಫ್ಟ್ಗಳಿರ್ಬೋದು, ಹೀಗೆ ಏನು ಸಿವಿಲ್ ವರ್ಕ್ಗಳಿದೆ ಅದಕ್ಕೆ ಇನ್ನು 9 ಕೋಟಿ ರುಗಳಷ್ಟು ಹಣ ಬೇಕಾಗಿದೆ. ಅದನ್ನು ಹೊರತುಪಡಿಸಿ ಆಸ್ಪತ್ರೆಗೆ ಸಲಕರಣೆಗಳಿರ್ಬೋದು, ಇನ್ನಿತರೆ ಯಾವುದೇ ಪ್ರಮುಖವಾಗಿ ಚಿಕಿತ್ಸೆ ನೀಡಕ್ಕೆ ಬೇಕಾದಂತಹ ಸಲಕರಣೆಗಳಿದೆ ಅವು ಎಲ್ಲವಕ್ಕೂ ಸಹ 30 ಕೋಟಿ ಹಣವನ್ನು ನೀಡುವಂತೆ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಆದರೆ ಅಂತಿಮ ಹಂತದ ಕಾಮಗಾರಿಗೆ 9 ಕೋಟಿಯನ್ನು ಬಿಡುಗಡೆ ಮಾಡಿಲ್ಲ. ಇನ್ನು 30 ಕೋಟಿ ಬಿಡುಗಡೆ ಮಾಡ್ತಾರೆ ಇಲ್ಲ ಅನ್ನೋದು ಒಂದು ಅನುಮಾನ ಎಲ್ಲರಲ್ಲಿ ಕಾಡತೊಡಗಿದೆ. ತನ್ನ ಹೇಳಿಕೆಗಳಿಂದಲೇ ವಿವಾದಕ್ಕೆ ಈಡಾಗುವ ಕಾಂಟ್ರವರ್ಸಿ ಕ್ವೀನ್ ರಶ್ಮಿಕಾ ಮಂದಣ್ಣ ಇದೀಗ ಮತ್ತೊಂದು ಹೇಳಿಕೆ ಕೊಟ್ಟು ವಿವಾದ ಹುಟ್ಟು ಹಾಕಿದ್ದಾರೆ. ಈ ಹೇಳಿಕೆ ಚಿತ್ರರಂಗದಲ್ಲಿ ಭಾರಿ ಚರ್ಚೆಗೆ ಗ್ರಾಸ ಆಗಿದೆ. ಕಳೆದ ವಾರ ಸಂದರ್ಶನವೊಂದರಲ್ಲಿ ರಶ್ಮಿಕಾ ಮಂದಣ್ಣ ನೀಡಿರುವ ಹೇಳಿಕೆ ವಿವಾದ ಎಬ್ಬಿಸಿದೆ. ಕೊಡವ ಸಮುದಾಯದಿಂದ ಇಲ್ಲಿವರೆಗೂ ಯಾರೂ ಸಿನಿಮಾ ಇಂಡಸ್ಟ್ರಿಗೆ ಬಂದಿಲ್ಲ, ಬಹುಶಃ ನಾನೇ ಫಸ್ಟ್ ಅನ್ಸುತ್ತೆ ಸಿನಿಮಾ ಇಂಡಸ್ಟ್ರಿಗೆ ನಟಿಯಾಗಿ ಬಂದಿರುವುದು ಅಂತ ಹೇಳೋ ಮೂಲಕ ಮತ್ತೆ ಕನ್ನಡಿಗರನ್ನ ಕೆಣಕಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಕೊಡವ ಸಮುದಾಯದಿಂದ ಸಾಕಷ್ಟು ನಾಯಕಿಯರು ಚಿತ್ರರಂಗಕ್ಕೆ ಬಂದಿದ್ದು ಖ್ಯಾತಿಯನ್ನ ಗಳಿಸಿದ್ದಾರೆ. ನಟಿ ಪ್ರೇಮ, ನಿಧಿ ಸುಬ್ಬಯ್ಯ, ಹರ್ಷಿಕಾ ಪುಣಚ್ಚ, ಶುಭ್ರಾ ಅಯ್ಯಪ್ಪ ಸೇರಿದಂತೆ ಹಲವರು ಬಂದಿದ್ದು ಹೆಸರು ಮಾಡಿದ್ದಾರೆ. ಇವರೆಲ್ಲರಿಗೂ ಮುನ್ನ ನಟಿ ಪ್ರೇಮ ಹಲವು ಭಾಷೆಯಲ್ಲಿ ನಟಿಸಿ ಖ್ಯಾತಿ ಪಡೆದಿದ್ರು. ಹೀಗಂತ ನೆಟ್ಟಿಗರು ಆಕ್ರೋಶ ಹೊರಹಾಕಿದ್ದಾರೆ.
ಹಿಂದೂ ಮುಖಂಡನ ಮೊಬೈಲ್ನಲ್ಲಿ ಕರಾವಳಿಯ ರಾಜಕಾರಣಿಯೊಬ್ಬರ 50ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದೆ. ಹಿಂದೂ ಜಾಗರಣ ವೇದಿಕೆಯ ದಕ್ಷಿಣ ಕನ್ನಡ ಜಿಲ್ಲಾ ಸಂಯೋಜಕ ಸಮಿತ್ ರಾಜ್ ದರೆಗುಡ್ಡೆ ಮೊಬೈಲ್ನಲ್ಲಿ ವಿಡಿಯೋಗಳು ಪತ್ತೆಯಾಗಿದೆ. ಮಂಗಳೂರು ಪೊಲೀಸರು ಪ್ರಕರಣವೊಂದರ ತನಿಖೆ ನಡೆಸುವಾಗ ವಿಡಿಯೋಗಳು ಪತ್ತೆಯಾಗಿದೆ. ಅಪಘಾತ ಎಸಗಿದ ಖಾಸಗಿ ಬಸ್ಗೆ ಕಲ್ಲು ತೂರಿ ಹಾನಿಗೊಳಿಸಿದ ಪ್ರಕರಣದಲ್ಲಿ ಸಮಿತ್ನನ್ನ ಮೂಡುಬಿದ್ರೆ ಪೊಲೀಸರು ಬಂಧಿಸಿದ್ರು. ಪ್ರಕರಣದ ಹೆಚ್ಚಿನ ತನಿಖೆಗಾಗಿ ಮೊಬೈಲ್ ವಶಕ್ಕೆ ಪಡೆದಿದ್ರು. ದತ್ತಾಂಶಗಳನ್ನ ಪಡೆಯುವುದಕ್ಕೆ ಕೋರ್ಟ್ ಮತ್ತು ಮೇಲಧಿಕಾರಿ ಅನುಮತಿ ಪಡೆಯಲಾಗಿತ್ತು. ಅನುಮತಿಯ ಬಳಿಕ ಮಂಗಳೂರಿನ ಸೆನ್ ಲ್ಯಾಬ್ನಲ್ಲಿ ಡಾಟಾ ಎಕ್ಸ್ಟ್ರಾಕ್ಟ್ ವೇಳೆ 50ಕ್ಕೂ ಅಧಿಕ ಅಶ್ಲೀಲ ವಿಡಿಯೋಗಳು ಇರುವುದು ಪತ್ತೆಯಾಗಿದೆ. ಇದರ ಬೆನ್ನಲ್ಲೇ ಮೂಡುಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ ಪಿಜಿ ದೂರು ಕೊಟ್ಟಿದ್ದು, ಮೂಡುಬಿದ್ರೆ ಠಾಣೆಯಲ್ಲಿ ಪ್ರತ್ಯೇಕ ಎಫ್ಐಆರ್ ಆಗಿದೆ. ಬಸ್ಗೆ ಕಲ್ಲು ತೂರಿದ ಕೇಸ್ನಲ್ಲಿ ಜಾಮೀನು ಪಡೆದು ಬಿಡುಗಡೆಗೊಂಡಿರುವ ಸಮಿತ್ ರಾಜ್ಗೆ ಮತ್ತೆ ನೋಟಿಸ್ ಕೊಟ್ಟಿದ್ದಾರೆ. ಪ್ರೀತಿ ವಿಚಾರಕ್ಕೆ ಶಿಕ್ಷಕಿಯನ್ನ ಪಾಗಲ್ ಪ್ರೇಮಿಯೊಬ್ಬ ಚಾಕುವಿನಿಂದ ಇರಿದು ಹತ್ಯೆಗೈದಂತಹ ಘಟನೆ ಮೈಸೂರಿನ ಅಶೋಕಪುರಂನಲ್ಲಿ ನಡೆದಿದೆ. ಪಾಂಡವಪುರದ ಎಲೆಕೆರೆ ಹ್ಯಾಂಡ್ ಪೋಸ್ಟ್ ಮೂಲದ ಪೂರ್ಣಿಮಾ ಹತ್ಯೆಯಾದಂತಹ ಮಹಿಳೆ. ಕ್ಯಾತನಹಳ್ಳಿ ಗ್ರಾಮದ ಅಭಿಷೇಕ್ ಹತ್ಯೆಯ ಆರೋಪಿಯಾಗಿದ್ದಾನೆ. ಶುಕ್ರವಾರ ಆರೋಪಿ ಶಿಕ್ಷಕಿಗೆ ಚಾಕುವಿನಿಂದ ಇರಿದು ಪರಾರಿಯಾಗಿದ್ದ. ಚಾಕು ಇರಿತದಿಂದ ಗಾಯಗೊಂಡಿದ್ದ ಶಿಕ್ಷಕಿಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಮಹಿಳೆ ಮೃತಪಟ್ಟಿದ್ದಾರೆ. ಚಾಕು ಇರಿದು ಆಸ್ಪತ್ರೆಗೆ ಕರೆದೊಯ್ಯುವಾಗ ಯುವತಿ ಕುತ್ತಿಗೆಗೆ ತಾಳಿ ಕಟ್ಟಿದ್ದ ಅಂತ ಗೊತ್ತಾಗಿದೆ. ಪ್ರೀತಿ ವಿಚಾರದಲ್ಲಿ ಕೋಪದಿಂದ ಯುವಕ ಮಹಿಳೆಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದ ಅಂತ ತಿಳಿದು ಬಂದಿದೆ. ಆರೋಪಿ ಅಭಿಷೇಕ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿ ಯೆಲ್ಲೋ ಲೈನ್ ಪಿಂಕ್ ಲೈನ್ ಮೆಟ್ರೋ ಮಾರ್ಗ ವಿಳಂಬ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ನಡುವೆ ವಾರ್ ನಡೀತಾ ಇದೆ. ನಮ್ಮ ಮೆಟ್ರೋ ಹಳದಿ ಲೈನ್ ಕಾಮಗಾರಿ ಮತ್ತಷ್ಟು ವಿಳಂಬ ಖಂಡಿಸಿ ಬೆಂಗಳೂರಿನ ಲಾಲ್ಬಾಗ್ನಿಂದ ಬಿಎಂಆರ್ಸಿಎಲ್ ಎಂಡಿ ಕಚೇರಿ ತನಕ ಬಿಜೆಪಿ ಪ್ರತಿಭಟನಾ ರ್ಯಾಲಿ ನಡೆಸಿದ್ರು. ಈ ವೇಳೆ ಮಾತನಾಡಿದ ಸಂಸದ ತೇಜಸ್ವಿ ಸೂರ್ಯ, ರಾಜ್ಯ ಸರ್ಕಾರ ಮೆಟ್ರೋವನ್ನ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡು ವಿಳಂಬ ಮಾಡ್ತಿದೆ ಅಂತ ಆರೋಪಿಸಿದ್ದಾರೆ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಬಿಎಂಆರ್ಸಿಎಲ್ ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್ವರ್ ರಾವ್ಗೆ ಪ್ರತಿಭಟನಾಕಾರರು ಮನವಿ ಮಾಡಿದ್ರು. ಬಳಿಕ ಮಾತನಾಡಿದ ಮಹೇಶ್ವರ್ ರಾವ್, ಈಗಾಗಲೇ 3 ರೈಲುಗಳು ಬಂದಿದೆ. ಆಗಸ್ಟ್ 15ರ ಒಳಗೆ ಹಳದಿ ಲೈನ್ ಓಪನ್ ಆಗೋ ವಿಶ್ವಾಸ ಇದೆ. ಹಳದಿ ಲೈನ್ ಓಪನ್ ಮಾಡೋದಕ್ಕೆ ಸಿಎಂಆರ್ಎಸ್ ಅನುಮೋದನೆ ಮುಖ್ಯವಾಗಿದೆ ಎಂದಿದ್ದಾರೆ. ಈ ನಡುವೆ ಕಾಂಗ್ರೆಸ್ ನಿಯೋಗವೂ ಕೂಡ ಬಿಎಂಆರ್ಸಿಎಲ್ಗೆ ಮನವಿ ಮಾಡಿದೆ. 2 ವರ್ಷದಿಂದ ಇದು ಕೆಲಸ ಕಂಪ್ಲೀಟ್ ಆಗಿದ್ರು ನೀವು ಓಪನ್ ಮಾಡಿಲ್ಲ. ಇಲ್ಲಿವರೆಗೆ ಒಂದು 10 ಸತಿ ಡೇಟ್ ಅನ್ನ ಕೊಟ್ಟು ನೀವು ಮುಂದಾಗ್ತಾ ಬಂದಿದ್ದೀರಿ. ಫೈನಲ್ ಆಗಿ ಯಾವತ್ತು ಓಪನ್ ಮಾಡ್ತೀವಿ ಹೇಳಿ. ಆಗಸ್ಟ್ 15 ಒಳಗಡೆ ಓಪನ್ ಮಾಡುವಂತ ಸಾಧ್ಯತೆ ಇದೆ ಅನ್ನೋದನ್ನ ಹೇಳಿದ. 15 ಒಳಗಡೆ ಮೆಟ್ರೋ ಲೈನ್ ಓಪನ್ ಆಗ್ಲಿಲ್ಲ ಅಂತಂದ್ರೆ ಯೆಲ್ಲೋ ಲೈನ್ ನ ಪ್ರತಿ ಮೆಟ್ರೋ ಸ್ಟೇಷನ್ ನ ಹೊರಗಡೆ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಬಹಳ ದೊಡ್ಡ ಮಟ್ಟದಲ್ಲಿ ನಾವೆಲ್ಲರೂ ಕೂಡ ಶಾಸಕರುಗಳು, ಸಂಸದರು ನಾವೆಲ್ಲ ಸೇರಿ ಹೋರಾಟ ಮಾಡ್ತೀವಿ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೂಡ ಇವತ್ತು ಕೊಟ್ಟಿದೆ. ನಾವು ಬಿಫೋರ್ ಆಗಸ್ಟ್ 15 ಚಾಲನೆ ಮಾಡಬಹುದು ಅಂತ ಹೇಳಿ ನಮಗೆ ಕಾನ್ಫಿಡೆನ್ಸ್ ಇದೆ. ಅದರ ಜೊತೆಗೆ ಟ್ರೈನ್ ಬರ್ತಾ 20 ನಿಮಿಷ 15 ನಿಮಿಷ ಅಂತ ಹೇಳಿಬಿಟ್ಟು ಅದನ್ನು ಕಡಿಮೆ ಮಾಡಿ ಚಾಲನೆ ಮಾಡಬಹುದು. ಇದನ್ನ ಬೇಗನೆ ಚಾಲು ಮಾಡಲಿಕ್ಕೆ ನಾವು ಕ್ರಮ ತಗೊಳ್ತಾ ಇದ್ದೇವೆ. ಬೆಂಗಳೂರಿನಲ್ಲಿ ಪರಿಶಿಷ್ಟ ಜಾತಿ ಸಮೀಕ್ಷೆ ಅಪೂರ್ಣವಾಗಿದ್ದರೂ ಬಿಬಿಎಂಪಿ ಅಧಿಕಾರಿಗಳು ಸಮೀಕ್ಷೆ ಪೂರ್ಣಗೊಂಡಿದೆ ಎಂದು ಸ್ಟಿಕ್ಕರ್ಗಳನ್ನು ಅಂಟಿಸುತ್ತಿದ್ದಾರೆ. ಕಾಡುಬೀಸನಹಳ್ಳಿ ರಸ್ತೆಯಲ್ಲಿ ತಳ್ಳುವ ಗಾಡಿಗೆ ಬಿಬಿಎಂಪಿ ಸಿಬ್ಬಂದಿ ಸ್ಟಿಕ್ಕರ್ ಅಂಟಿಸಿದ್ದಾರೆ. ತಳ್ಳೋ ಗಾಡಿಗೆ ಸ್ಟಿಕ್ಕರ್ ಅಂಟಿಸಿರೋ ವಿಡಿಯೋಗಳು ವಾಟ್ಸ್ಆಪ್ ಗ್ರೂಪ್ನಲ್ಲಿ ಹರಿದಾಡ್ತಿದೆ. ಎಗ್ ರೈಸ್ ಅಂಗಡಿ, ತಳ್ಳೋ ಗಾಡಿ, ಸಿಕ್ಕ ಗೋಡೆಗಳಿಗೆ ಸರ್ವೆ ಸ್ಟಿಕ್ಕರ್ ಅಂಟಿಸುತ್ತಿದ್ದಾರೆ. ಇನ್ನು ಥಣಿಸಂದ್ರದ ಭಾಗದಲ್ಲಿಯೂ ಕಂಡಲ್ಲಿ ಸರ್ವೆ ಸ್ಟಿಕ್ಕರ್ ಅಂಟಿಸುತ್ತಿದ್ದಾರೆ. ಬೇಕರಿ, ಕಾಂಡಿಮೆಂಟ್ಸ್ ಅಂಗಡಿಗೂ ಸಮೀಕ್ಷೆ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಮನೆಗೆ ತೆರಳಿ ಪರಿಶಿಷ್ಟ ಪಂಗಡದವರು ಆಗಿದ್ರೆ ಆ ಮನೆಯವರಿಗೆ 40ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಕೇಳಿ ಮಾಹಿತಿಯನ್ನ ಸಂಗ್ರಹ ಮಾಡಬೇಕು. ಆದ್ರೆ ಇದ್ಯಾವುದನ್ನು ವಿಚಾರಿಸದೆ ಮನಸ್ಸಿಗೆ ಬಂದಂತೆ ಸ್ಟಿಕ್ಕರ್ ಅಂಟಿಸುತ್ತಿದ್ದಾರೆ. ಬಿಬಿಎಂಪಿ ಸಿಬ್ಬಂದಿಯ ಅವ್ಯವಸ್ಥೆಯನ್ನ ಜನರು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ. ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಗೆ ಸರ್ಕಾರ 3.6 ಕೋಟಿ ರೂಪಾಯಿ ಖರ್ಚು ಮಾಡುತ್ತಿದೆ. ಬಿಬಿಎಂಪಿ ಸಿಬ್ಬಂದಿ ಮಾತ್ರ ಸಮೀಕ್ಷೆ ಮಾಡದೆ ಕಾಟಾಚಾರಕ್ಕೆ ಸ್ಟಿಕ್ಕರ್ ಅಂಟಿಸುತ್ತಿರುವುದು ಬಯಲಾಗಿದೆ. ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಗೆ 3.6 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ಇದರಲ್ಲಿ ಒಂದು ಸ್ಟಿಕ್ಕರ್ನ ಬೆಲೆ 2.47 ಪೈಸೆ. ಸ್ಟಿಕ್ಕರ್ ಅಂಟಿಸಲು ಸಿಬ್ಬಂದಿಗೆ 5 ರೂಪಾಯಿ, ಒಂದು ಸ್ಟಿಕ್ಕರ್ ಪ್ರಿಂಟ್ಗೆ 7.47 ರೂಪಾಯಿ, ಭಿತ್ತಿ ಪತ್ರಕ್ಕೆ 6 ರೂಪಾಯಿ. ಸಾಮಾಜಿಕ ಜಾಲತಾಣಗಳಲ್ಲಿ ಜಾಗೃತಿ ಮೂಡಿಸಲು 2 ಕಿರುಚಿತ್ರಗಳಿಗೆ ಪ್ರತಿ ಸೆಕೆಂಡಿಗೆ 35,000 ರೂಪಾಯಿ ಖರ್ಚು ಮಾಡಲಾಗಿದೆ. ಸಂಪೂರ್ಣ ನಿರ್ಮಾಣಕ್ಕೆ 49.5 ಲಕ್ಷ ರೂಪಾಯಿ, 5 ಲಕ್ಷ ರೂಪಾಯಿ ಮೌಲ್ಯದ 2 ಕ್ಯಾಮೆರಾಗಳು, ನಿರ್ದೇಶಕ, ಸಹಾಯಕ ನಿರ್ದೇಶಕ, ಕ್ಯಾಮೆರಾಮ್ಯಾನ್ ಸೇರಿ ಚಿತ್ರೀಕರಣದ ಸಾಧನಕ್ಕೆ 4 ಲಕ್ಷ ರೂಪಾಯಿ, ಕಲಾವಿದರಿಗೆ 2.98 ಲಕ್ಷ ರೂಪಾಯಿ, ಎಸ್ಎಸ್ಡಿ ಕಾರ್ಡ್ ಮತ್ತು ಡಿವಿಡಿ ಪೆನ್ಡ್ರೈವ್ಗೆ 1,500 ರೂಪಾಯಿ ಖರ್ಚು ಮಾಡಲಾಗಿದೆ. ಇದಲ್ಲದೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಪ್ರಚಾರಕ್ಕೆ 28 ಲಕ್ಷ ರೂಪಾಯಿ, ಜನ
ಜನರಿಗೆ ಜಾಗೃತಿ ಮೂಡಿಸಲು 49.5 ಲಕ್ಷ ರೂಪಾಯಿ, ಒಂದು ವಾರದಲ್ಲಿ 14 ಆಟೋಗಳಲ್ಲಿ ಧ್ವನಿವರ್ಧಕದ ಮೂಲಕ 28 ವಿಧಾನಸಭಾ ಕ್ಷೇತ್ರದಲ್ಲಿ ಜಾಗೃತಿ ಅಭಿಯಾನ ನಡೆಸಲು ಆಟೋ ಬಾಡಿಗೆ 11 ಲಕ್ಷ ರೂಪಾಯಿ, ಜಾಗೃತಿಗೆ 6 ಲಕ್ಷ ರೂಪಾಯಿ, 3.70 ಭಿತ್ತಿ ಪತ್ರಕ್ಕೆ 22.2 ಲಕ್ಷ ರೂಪಾಯಿ ವೆಚ್ಚವಾಗಿದೆ. ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಗೆ ಇಷ್ಟೆಲ್ಲಾ ಹಣ ಖರ್ಚು ಮಾಡಲಾಗಿದೆ. ಸಂಪುಟ ಸಭೆ ನಡೆದ ದಿನ ಸಿಎಂ ಸಿದ್ದರಾಮಯ್ಯ 5 ವರ್ಷವೂ ನಾನೇ ಸಿಎಂ ಅಂತ ಹೇಳಿದ್ರು. ಸಿಎಂ ಕುರ್ಚಿಗಾಗಿ ಫೈಟ್ ನಡೆಸುತ್ತಿದ್ದ ಡಿಕೆ ಶಿವಕುಮಾರ್ ಆ ಬಳಿಕ ಅಸಹಾಯಕರಂತೆ ಮಾತನಾಡಿದ್ದು ಡಿಕೆಶಿ ಟೀಮ್ನಲ್ಲೇ ಗೊಂದಲ ಸೃಷ್ಟಿಯಾಗುವಂತೆ ಮಾಡಿದೆ. ಡಿಕೆಶಿ ನೆಕ್ಸ್ಟ್ ಸಿಎಂ, ಸಿದ್ದರಾಮಯ್ಯ 2.5 ವರ್ಷ ಸಾಕು ಎಂದಿದ್ದ ಡಿಕೆಶಿ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ರಿವರ್ಸ್ ಹೊಡೆದಿದ್ದಾರೆ. ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ತನ್ನ ಆಪ್ತರಿಗೆ ಕಿವಿ ಹಿಂಡಿ ಸುಮ್ಮನೆ ಗೊಂದಲ ಕ್ರಿಯೇಟ್ ಮಾಡಿ ಮಾತನಾಡಬೇಡಿ, ಒಂದಷ್ಟು ದಿನ ಸುಮ್ಮನೆ ಇರಿ ಎಂದಿದ್ದಾರೆ. ನೀವು ಜಾಸ್ತಿ ಮಾತನಾಡಿದ್ರೆ ನನಗೆ ಪ್ರಾಬ್ಲಮ್, ಸಾಕು ಸೈಲೆಂಟ್ ಆಗಿರಿ ಎಂದು ಆಪ್ತ ಕೂಟಗಳೊಂದಿಗೆ ಸಿಎಂ ಡಿಸಿಎಂ ಇಬ್ಬರಿಂದಲೂ ಕದನ ವಿರಾಮದ ಮಾತನಾಡಿದ್ದಾರೆ ಎನ್ನಲಾಗಿದೆ. ಸಿಎಂ ಡಿಸಿಎಂ ಸೈಲೆಂಟ್ ಆಗಿದ್ದಷ್ಟು ಒಳತಂತ್ರವು ಹೆಚ್ಚಾಗುತ್ತಾ ಎನ್ನುವ ಅನುಮಾನದ ಅಲೆ ಎದ್ದಿದೆ. ಇಬ್ಬರಿಗೂ ಹೈಕಮಾಂಡ್ ಮೇಲೆ ಕಣ್ಣಿದೆ. 2-3 ತಿಂಗಳ ತನಕ ಒಳಗೊಳಗೆ ಗೇಮ್ ಪ್ಲಾನ್ ನಡೆಸಲಿದ್ದಾರೆ. ಬಿಹಾರ ಎಲೆಕ್ಷನ್ ಮುಗಿಯುವ ತನಕ ಸಿಎಂ ಕುರ್ಚಿ ಫೈಟ್ನಲ್ಲಿ ಕದನ ವಿರಾಮ ಸಾಧ್ಯತೆ ಇದೆ.